Hello everyone. So in today's class we'll discuss about tax avoidance and tax evasion. Tax avoidance is an activity of reducing or negating tax liability within the legal framework or legally permissible way and by taking help of loopholes in the law. ಸೊ ಲಾಸ್ಟ್ ಕ್ಲಾಸಲ್ಲಿ ನೀವು ಟ್ಯಾಕ್ಸ್ ಪ್ಲ್ಯಾನಿಂಗ್ ಅಂದರೆ ಏನು ಅಂತ ನೋಡಿದ್ದೀರಾ. ಸೊ ಟ್ಯಾಕ್ಸ್ ಪ್ಲ್ಯಾನಿಂಗಲ್ಲಿ ಲೀಗಲಾಗಿ ಹೇಗೆ ಟ್ಯಾಕ್ಸ್ನ ರಿಡ್ಯೂಸ್ ಮಾಡ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಾರೆ. ಬಟ್ ಇಲ್ಲಿ ಟ್ಯಾಕ್ಸ್ ಅವಾಯ್ಡೆನ್ಸಲ್ಲಿ ಕೂಡ ಟ್ಯಾಕ್ಸ್ನ ರೆಡ್ಯೂಸ್ ಮಾಡೋದಕ್ಕೇ ಟ್ರೈ ಮಾಡ್ತಾರೆ. ಬಟ್ ಹಿಯರ್ ಅಸೆಸೀಸ್ ಯೂಸ್ ಲೂಪ್ ಹೋಲ್ಸ್ ಇನ್ ದ ಲಾ. ಅಂದರೆ ಅವರು ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಅದರಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ ಲಾ ಅಲ್ಲಿ, ಆ ಲೂಪ್ ಹೋಲ್ಸ್ನ ಯೂಸ್ ಮಾಡಿಕೊಂಡು ಟ್ಯಾಕ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ನಿಮಗೆಲ್ರಿಗೂ ಗೊತ್ತಿದೆ, ಲಾ ಅಂದಮೇಲೆ ಅದರಲ್ಲಿ ಕೆಲವೊಂದು ಲೂಪ್ ಹೋಲ್ಸ್ ಇರುತ್ತೆ. ಆ ಲೂಪ್ ಹೋಲ್ಸ್ನ ಯುಟಿಲೈಸ್ ಮಾಡ್ಕೋತಾರೆ. ಅಂದರೆ ಈಗ ಟ್ಯಾಕ್ಸ್ ಪ್ಲ್ಯಾನಿಂಗಲ್ಲಿ ಹೇಗೆ ಡಿಡಕ್ಷನ್ಸು ಎಕ್ಸೆಂಪ್ಷನ್ಸ್ನ ಯುಟಿಲೈಸ್ ಮಾಡಿಕೊಂಡ್ರು, ಇಲ್ಲಿ ಲೂಪ್ ಹೋಲ್ಸ್ನ ಯೂಸ್ ಮಾಡ್ಕೋತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನೀವು 80Gಯಲ್ಲಿ ಡೊನೇಷನ್ಸ್ನ ನಾವು ಲೆಸ್ ಮಾಡ್ತೀವಿ ಡಿಡಕ್ಷನಲ್ಲಿ. ಸೊ ಆ ಡೊನೇಷನ್ ರಿಯಲ್ ಆಗಿ ಕೊಟ್ಟು ನಾವು ಅದನ್ನು ಡಿಡಕ್ಟ್ ಮಾಡಿದ್ರೆ ಇಟ್ ಈಸ್ ಟ್ಯಾಕ್ಸ್ ಪ್ಲ್ಯಾನಿಂಗ್ ಆಗುತ್ತೆ. ಬಟ್ ಡೊನೇಷನ್ನ ಈಗ 10,000 ಕೊಡೋ ಜಾಗದಲ್ಲಿ ನೀವು 50,000 ಡೊನೇಷನ್ ಅಂತ ಕೊಟ್ಟಿರ್ತೀರ. ಆದರೆ ಅವ್ರ ಹತ್ರದಿಂದ ಮತ್ತೆ 40,000 ರಿಟರ್ನ್ ತೊಗೋತೀರ. ಬಟ್ ಅಲ್ಲಿ ತೋರಿಸ್ಬೇಕಾದ್ರೆ ಡೊನೇಷನ್ನು 50,000 ತೋರಿಸಿರ್ತೀವಿ. ಸೊ ಆ ರೀತಿ ಆದಾಗ ಅದನ್ನು ನಾವು ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂತ ಹೇಳ್ತೀವಿ. ಬಿಕಾಸ್ ಹಿಯರ್ ಯು ಶೋ deduction under section 80G donation as 50,000, but really you have paid only 10,000. So in this case ಇದು ಟ್ಯಾಕ್ಸ್ ಅವಾಯ್ಡೆನ್ಸ್ ಆಗುತ್ತೆ. ಅಂದರೆ ಅಲ್ಲಿ ಲಾ ಅಲ್ಲಿ ಇರೋಂಥ ಲೂಪ್ ಹೋಲ್ಸ್ನ ಯೂಸ್ ಮಾಡಿಕೊಂಡು ಟ್ಯಾಕ್ಸ್ನ ಅವಾಯ್ಡ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ ಟು GSA Wheatcraft, tax avoidance is the act of dodging tax without actually breaking the law. ಸೊ GSA Wheatcraft ಪ್ರಕಾರ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದರೆ ಇಟ್ ಈಸ್ ಆ್ಯನ್ ಆ್ಯಕ್ಟ್ ಆಫ್ ಡಾಡ್ಜಿಂಗ್ ಅಂದರೆ ಅವಾಯ್ಡಿಂಗ್. ಸೊ ಅವಾಯ್ಡಿಂಗ್ ಟ್ಯಾಕ್ಸ್ ವಿತೌಟ್ ಆ್ಯಕ್ಚುಲಿ ಬ್ರೇಕಿಂಗ್ ದ ಲಾ. ಸೊ ಇಲ್ಲಿ ಟ್ಯಾಕ್ಸ್ನ ಅವಾಯ್ಡ್ ಮಾಡ್ತಾರೆ, ಬಟ್ ಯಾವುದೇ ರೀತಿ ಲಾ ಬ್ರೇಕ್ ಮಾಡಲ್ಲ, ಆದರೆ ಅಲ್ಲಿರೋ ಲೂಪ್ ಹೋಲ್ಸ್ನ ಯೂಸ್ ಮಾಡ್ತಾರೆ. ಸೊ ಟ್ಯಾಕ್ಸ್ ಅವಾಯ್ಡೆನ್ಸ್ ಈಸ್ ಲೀಗಲ್. ಟ್ಯಾಕ್ಸ್ ಅವಾಯ್ಡೆನ್ಸ್ ಅಲ್ಲಿ ಲೂಪ್ ಹೋಲ್ಸ್ನ ಯೂಸ್ ಮಾಡಿದ್ರು ಕೂಡ ಇದನ್ನು ಲೀಗಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಸರ್ಟೈನ್ಲಿ ನಾಟ್ immoral. It is not immoral for anybody to so arrange his affairs in such a way that the burden of taxation is the minimum. ಅಂದರೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಮಾಡೋದ್ರಿಂದ ನಮಗೆ ಟ್ಯಾಕ್ಸು ಆದಷ್ಟು ಮಿನಿಮಮ್ ಆಗಿ ನಮ್ಮ ಬರ್ಡನ್ ಕಡಿಮೆ ಆಗುತ್ತೆ, ಟ್ಯಾಕ್ಸ್ ಬರ್ಡನ್ ಕಡಿಮೆ ಆಗುತ್ತೆ ಟ್ಯಾಕ್ಸ್ ಅವಾಯ್ಡೆನ್ಸ್ನ ಮಾಡೋದ್ರಿಂದ. ಸೊ ಇಲ್ಲಿ ಟ್ಯಾಕ್ಸ್ ಅವಾಯ್ಡೆನ್ಸ್ಗೆ ಕೂಡ ನಾವು ಟ್ಯಾಕ್ಸ್ ಅವಾಯ್ಡೆನ್ಸ್ ಮೇನ್ ಆಬ್ಜೆಕ್ಟಿವ್ ಕೂಡ ರೆಡ್ಯೂಸಿಂಗ್ ಟ್ಯಾಕ್ಸ್. ಬಟ್ ಹಿಯರ್ ದೇ ಯೂಸ್ ಲೂಪ್ ಹೋಲ್ಸ್ ಆಫ್ ಲಾ. ಆ್ಯಂಡ್ ದೇರ್ ಕುಡ್ ಬಿ ಎಲಿಮೆಂಟ್ಸ್ ಆಫ್ ಮಾಲಿಫೈಡ್ ಮೋಟಿವ್ ಇನ್ವಾಲ್ವ್ಡ್. ಸೊ ನಾನು ಇಲ್ಲಿ ಹೇಳಿದೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಅನ್ನೋದು ಲೀಗಲ್ ಅಂತ ಹೇಳಿದೆ. ಆದರೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ದೇರ್ ಮೇ ಬಿ ಮಾಲಿಫೈಡ್ ಮೋಟಿವ್ ಅಂತ ಹೇಳಿದ್ರೆ ದೇರ್ ಈಸ್ ಆ್ಯನ್ ಇಂಟೆನ್ಷನ್. ಅಂದರೆ ಇಂಟೆನ್ಷನ್ ಇದೆ, ನಾವು ಟ್ಯಾಕ್ಸ್ನ ಅವಾಯ್ಡ್ ಮಾಡಬೇಕು. ಇಟ್ ಈಸ್ ನಾಟ್ ಗುಡ್ ಇಂಟೆನ್ಷನ್ ಅಲ್ವಾ. ನಾವು ಈಗ ಬಿಕಾಸ್ ಗೌರ್ಮೆಂಟಿಗೆ ಇನ್ಕಮ್ ಬರೋದು ಎಲ್ಲಿಂದ? ಟ್ಯಾಕ್ಸ್. ನಾವು ಇನ್ಕಮ್ ಟ್ಯಾಕ್ಸ್ನ ಕರೆಕ್ಟಾಗಿ ಪೇ ಮಾಡಿದ್ರೆ ಗೌರ್ಮೆಂಟ್ಗೆ ಇನ್ಕಮ್ ಹೋಗುತ್ತೆ. ಬಟ್ ನಾವು ಯಾವಾಗ ಟ್ಯಾಕ್ಸ್ನ ಅವಾಯ್ಡ್ ಮಾಡಬೇಕು ಅಂತ ನಾವು ಅಂದರೆ ಅದು ಇಂಟೆನ್ಷನ್ ಇಟ್ಕೊಂಡಿರ್ತೀವಿ, ದೆನ್ ಇಟ್ ಈಸ್ ಬ್ಯಾಡ್ ಮೋಟಿವೇಶನ್ ಅಂತ ಆಗುತ್ತೆ. ಅಂದರೆ ಇದು ಗೌರ್ಮೆಂಟ್ಗೆ ಇದರಿಂದ ಇನ್ಕಮ್ಮು ಕಡಿಮೆ ಆಗುತ್ತೆ. ಸೊ ದೇರ್ ಮೇ ಬಿ ಎ ಮಾಲಿಫೈಡ್ ಅಂದರೆ ವಿತ್ ಇಂಟೆಂಟ್ ಟು ಡಿಸೀವ್. ಸೊ ನಾವು ಅವಾಯ್ಡ್ ಮಾಡಬೇಕು ಅಂತಲೇ ಇಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಇಲ್ಲಿ ಮಾಲಿಫೈಡ್ ಮೋಟಿವ್ ಇದೆ ಅಂತ ನಾವು ಹೇಳ್ಬೋದು. Let us see some examples of tax avoidance. When the taxpayer has apparently bypassed the law without giving rise to an offense. ಅಂದರೆ ಇಲ್ಲಿ ಲಾನ ಬೈಪಾಸ್ ಮಾಡ್ತಾ ಇದ್ದಾರೆ, ಆದರೆ ಯಾವುದೇ ರೀತಿ ಇದರಿಂದ ಅಫೆನ್ಸ್ ಆಗಲ್ಲ. ಅಂದರೆ ಲಾಲಿ ಇರೋಂಥ ಲೂಪ್ ಹೋಲ್ಸ್ನ ಯೂಸ್ ಮಾಡಿ ನಾವು ಟ್ಯಾಕ್ಸ್ನ ಅವಾಯ್ಡ್ ಮಾಡ್ತಾ ಇದ್ದೀವಿ, ಆದರೆ ಯಾವುದೇ ರೀತಿ ಅಫೆನ್ಸ್ ಆಗಲ್ಲ ಇದು. ಸೊ ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. ಈಗ ಒಂದು ಕಂಪನಿ ಅಂದಮೇಲೆ ಸೊ ಕಂಪನಿಯಲ್ಲಿ ಸ್ಯಾಲರಿ ಕೊಡ್ತಾರೆ ಎಂಪ್ಲಾಯೀಸ್ಗೆ. ಸೊ ಆ ರೀತಿ ಸ್ಯಾಲರಿ ಕೊಡಬೇಕಾದ್ರೆ ಎಂಪ್ಲಾಯೀಸ್ಗೆ ನಾವು ಫಸ್ಟು ಅವ್ರನ್ನ ರಿಕ್ರೂಟ್ ಮಾಡಬೇಕಾದ್ರೇ ಯೂಶ್ವಲಿ ದ ಕಂಪನೀಸ್ ವಿಲ್ ಇನ್ ಫ್ಯೂ ಕಂಪನೀಸ್ ಟ್ಯಾಕ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಎಂಪ್ಲಾಯೀಸ್ಗೆ ಮೊದಲೇ ಇನ್ಫಾರ್ಮ್ ಮಾಡ್ತಾರೆ. ಸೊ ಯುವರ್ ಸ್ಯಾಲರಿ ಈಸ್ ಓನ್ಲಿ
10,000. ಬಟ್ ನಾವು ನಿಮಗೆ ಆನ್ ರೆಕಾರ್ಡ್ ತೋರಿಸ್ಬೇಕಾದ್ರೆ 20,000 ತೋರಿಸ್ತೀವಿ ಆ್ಯಂಡ್ ನಿಮಗೆ 20,000 ರೆಮಿಟ್ ಆಗಿರುತ್ತೆ ಸ್ಯಾಲ್ರಿ. ಬಟ್ 10,000 ಮತ್ತೆ ನೀವು ನಮ್ಮ ಅಕೌಂಟ್ಗೆ ವಾಪಸ್ ಹಾಕಬೇಕು ಅಥವಾ ನಮಗೆ ವಾಪಸ್ ಕ್ಯಾಶಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಬಿಕಾಸ್ ವಾಪಸ್ ಅಕೌಂಟಿಗೆ ಹಾಕಿದ್ರೆ ಅದು ಅಕೌಂಟೆಬಿಲಿಟಿ ಆಗೋಗುತ್ತೆ. ಸೊ ಅದರಿಂದ ಮತ್ತೆ ಕ್ಯಾಶಲ್ಲಿ 10,000 ವಾಪಸ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಅವರು ಪೇನಲ್ ಅಕೌಂಟಲ್ಲಿ ಎಷ್ಟು ಸ್ಯಾಲ್ರಿ ತೋರಿಸ್ಕೊತಾರೆ 20,000, ಬಟ್ ಆ್ಯಕ್ಚುಲಿ ದೇ ಪೇಯ್ಡ್ 10,000. ಸೊ 20,000 ಸ್ಯಾಲ್ರಿ ತೋರಿಸ್ಕೊಳ್ಳೋದ್ರಿಂದ ಅವರಿಗೆ ಇಲ್ಲಿ ಇನ್ಕಮ್ಮು ಕಡಿಮೆ ಆಗುತ್ತೆ, ಬಿಕಾಸ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಸೊ ಇನ್ಕಮ್ ಕಡಿಮೆ ಆದಂಗೆ ಟ್ಯಾಕ್ಸು ಕೂಡ ಕಡಿಮೆ ಆಗುತ್ತೆ. ಸೊ ಲೈಕ್ ದಿಸ್ ಲಾಲಿ ಇರೋಂಥ ಲೂಪರ್ಸ್ನ ಯೂಸ್ ಮಾಡ್ತಾರೆ, ಬಟ್ ಇದರಿಂದ ಯಾವುದೇ ರೀತಿ ಅಫೆನ್ಸ್ ಆಗೋದಿಲ್ಲ. Then let us see another example. Shifting the liability for tax to other person not at arm's length in whose hands the tax payable is reduced or eliminated. ಅಂದರೆ ಈಗ ನಮಗೆ ಟ್ಯಾಕ್ಸ್ ಲಯಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ನಮ್ಮ ಹತ್ರ ಇರೋದನ್ನು ಇನ್ನೊಬ್ಬರಿಗೆ ಶಿಫ್ಟ್ ಮಾಡೋದು. ಈಗ ನಮ್ಮ ಇನ್ಕಮ್ಸ್ನ ಇನ್ನೊಬ್ಬರ ಹೆಸರಲ್ಲಿ ತೋರಿಸಿದಾಗ ಆಗ ಅವ್ರದ್ದು ಇನ್ ಕೇಸ್ ಇನ್ಕಮ್ ತುಂಬ ಕಡಿಮೆ ಇದೆ, ಅವ್ರಿಗೆ ಟ್ಯಾಕ್ಸ್ ಏನೂ ಬರಲ್ಲ ಅಂದಾಗ ನಮ್ಮ ಇನ್ಕಮ್ಸಲ್ಲಿ ಸ್ವಲ್ಪ ಇನ್ನೊಬ್ಬರು ಇನ್ಕಮ್ ಅಂತ ನಾವು ತೋರಿಸಿದಾಗ ಕೂಡ ನಮ್ಮ ಟ್ಯಾಕ್ಸ್ ಲಯಬಿಲಿಟಿ ಕಡಿಮೆ ಆಗುತ್ತೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಟ್ಯಾಕ್ಸ್ ಅವಾಯ್ಡೆನ್ಸ್. ಅಂದರೆ ಇಲ್ಲಿ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದಾಗ ಲಾಲಿ ಇರೋಂಥ ಲೂಪರ್ಸ್ನ ಯೂಸ್ ಮಾಡಿಕೊಂಡು ಟ್ಯಾಕ್ಸ್ ಬೆನಿಫಿಟ್ಸ್ ಅಂದರೆ ಟ್ಯಾಕ್ಸ್ನ ಆದಷ್ಟು ರೆಡ್ಯೂಸ್ ಮಾಡ್ಕೊಳ್ಳೋದು. ಬಟ್ ಇಟ್ ಈಸ್ ಲೀಗಲ್ ಓನ್ಲಿ, ಬಟ್ ಅನ್ಎಥಿಕಲ್ ಆಗುತ್ತೆ. ಬಿಕಾಸ್ ಲೀಗಲ್ ಅಂತ ಹೇಳ್ಬೋದು, ಆದರೆ ಇಲ್ಲಿ ಯಾವುದೇ ರೀತಿ ಹಾನೆಸ್ಟಿ ಇಲ್ಲ. ಸೊ ಅದರಿಂದ ಇಟ್ ಈಸ್ ಅನ್ಎಥಿಕಲ್. ದೆನ್ ನೆಕ್ಸ್ಟ್ ಲೆಟ್ ಅಸ್ ಸಿ ವಾಟ್ ಈಸ್ ಟ್ಯಾಕ್ಸ್ ಇವೇಷನ್. ಇವೇಷನ್ ಅಂದರೆ ಏನು ಹಾಗಾದರೆ? ಈಗ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದಾಗ ನಾನು ಲೀಗಲಾಗಿ ಮಾಡೋದು ಅಂತ ಹೇಳಿದೆ, ಬಟ್ ಟ್ಯಾಕ್ಸ್ ಇವೇಷನ್ ಈಸ್ ಆ್ಯನ್ ಇಲ್ಲೀಗಲ್ ಆ್ಯಕ್ಟಿವಿಟಿ. ಸೊ ಟ್ಯಾಕ್ಸ್ ಇವೇಷನ್ ಈಸ್ ಎ ಮೆಥಡ್ ಆರ್ ಡಿವೈಸ್ ಬೈ ವಿಚ್ ಟ್ಯಾಕ್ಸ್ ಲಯಬಿಲಿಟಿ ಈಸ್ ಇಲ್ಲೀಗಲಿ ಅವಾಯ್ಡೆಡ್. ಅಂದರೆ ಇಲ್ಲಿ ಟ್ಯಾಕ್ಸ್ ಲಯಬಿಲಿಟಿನ ಇಲ್ಲೀಗಲ್ ಆಗಿ ಅವಾಯ್ಡ್ ಮಾಡಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಟ್ಯಾಕ್ಸ್ ಇವೇಷನ್. ಅಂದರೆ ಟ್ಯಾಕ್ಸ್ ಇವೇಷನ್ ಇನ್ಕ್ಲೂಡ್ ಆಫ್ ಪ್ರೆಸೆಂಟಿಂಗ್ ನೋಯಿಂಗ್ಲಿ ಆ್ಯಂಡ್ ಅನ್ಟ್ರೂ ಸ್ಟೇಟ್ಮೆಂಟ್. ಅಂದರೆ ಇಲ್ಲಿ ಹಾಗಾದರೆ ಟ್ಯಾಕ್ಸ್ ಇವೇಷನ್ ಇಲ್ಲೀಗಲಾಗಿ ಮಾಡ್ತಾರೆ, ಏನು ಮಾಡ್ತಾರೆ ಹಾಗಾದರೆ? ಸೊ ಅನ್ಟ್ರೂ ಸ್ಟೇಟ್ಮೆಂಟ್ಸ್ನ ತೋರಿಸೋದು. ಅಂದರೆ ನಾವು ಸ್ಟೇಟ್ಮೆಂಟ್ಸ್ನ ತೋರಿಸ್ಬೇಕಾದ್ರೆ ಆಡಿಟರ್ಗೆ ಅಥವಾ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ತಪ್ಪಿರೋ ಅಂಥ ಸ್ಟೇಟ್ಮೆಂಟ್ಸ್ನ ನಾವು ತೋರಿಸೋದು, ಅಥವಾ ಸಬ್ಮಿಟಿಂಗ್ ಮಿಸ್ಲೀಡಿಂಗ್ ಡಾಕ್ಯುಮೆಂಟ್ಸ್. ಸೊ ಆ್ಯಕ್ಚುಲಿ ನಾವು ಡಾಕ್ಯುಮೆಂಟೇಷನ್ ಯಾವಾಗಲೂ ಇಟ್ಕೊಂಡಿರಬೇಕು ಆಡಿಟಿಂಗ್ ಪರ್ಪಸ್ಗೆ. ಸೊ ಆವಾಗ ತೋರಿಸ್ಬೇಕಾದ್ರೆ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ತೋರಿಸ್ದೇ ಇರೋದು, ಆ ರೀತಿ ಮಾಡೋದು. ದೆನ್ ಸಪ್ರೇಷನ್ ಆಫ್ ಫ್ಯಾಕ್ಟ್ಸು ಅಂದರೆ ನಿಜಾನ ಮುಚ್ಚಿಡೋದು. ದೆನ್ ನಾಟ್ ಮೇಂಟೈನಿಂಗ್ ಪ್ರಾಪರ್ ಅಕೌಂಟ್ಸ್ ಆಫ್ ಇನ್ಕಮ್ ಅರ್ನ್ಡ್. ಇನ್ಕಮ್ ಅರ್ನ್ ಆದಾಗ ಏನೇನು ಅಕೌಂಟ್ಸ್ ಇರುತ್ತೆ ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡದೆ ಹೋಗೋದು. ಈಗ ಒಂದು ಸೇಲ್ ಆಗಿರುತ್ತೆ, ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡದೆ ಹೋಗೋದು, ಅಥವಾ ಪರ್ಚೇಸಸ್ನ ಜಾಸ್ತಿ ತೋರಿಸೋದು. ಈ ಥರ ಮಾಡಿದಾಗ ಟ್ಯಾಕ್ಸ್ ಅವಾಯ್ಡ್ ಆಗೋಗುತ್ತೆ. ದೆನ್ ಕನ್ಸಿಲ್ಮೆಂಟ್ ಆರ್ ಒಮಿಷನ್ ಆಫ್ ಮೆಟೀರಿಯಲ್ ಫ್ಯಾಕ್ಟ್ಸ್ ಆನ್ ಅಸೆಸ್ಮೆಂಟ್. ಆ್ಯಂಡ್ ಕೆಲವೊಂದು ಫ್ಯಾಕ್ಟ್ಸ್ಗಳನ್ನ ನಾವು ಒಮಿಟ್ ಮಾಡೋದು, ಅಂದರೆ ಬಿಟ್ಟೇ ಬಿಡೋದು, ಅದನ್ನು ಹೇಳೋದಿಲ್ಲ ಅಥವಾ ಅದನ್ನು ಮುಚ್ಚಿಡೋದು. ಈ ಥರ ಎಲ್ಲ ಮಾಡಿದ್ರೆ ಅದು ಟ್ಯಾಕ್ಸ್ ಇವೇಷನ್ ಆಗುತ್ತೆ. ಆದರೆ ಟ್ಯಾಕ್ಸ್ ಇವೇಷನ್ ಅಂದಾಗ ಇಟ್ ಈಸ್ ಇಲ್ಲೀಗಲ್. ಅಂದರೆ ನೀವು ಪ್ರಾಪರ್ ಡಾಕ್ಯುಮೆಂಟೇಷನ್ ಇಟ್ಕೊಳ್ದೆ ಡಾಕ್ಯುಮೆಂಟ್ಸ್ನ ತಪ್ಪಾಗಿ ತೋರಿಸಿದ್ರೆ, ದೆನ್ ಅಕೌಂಟ್ಸ್ನ ತಪ್ಪಾಗಿ ತೋರಿಸಿದ್ರೆ ಇದೆಲ್ಲನೂ ಟ್ಯಾಕ್ಸ್ ಇವೇಷನ್ ಅಂತ ಆಗುತ್ತೆ. So unscrupulous persons evade their tax liability by dishonest means. ಇಲ್ಲಿ unscrupulous persons ಅಂದರೆ dishonest persons. ಸೊ dishonest persons ಮಾತ್ರನೇ ಟ್ಯಾಕ್ಸ್ನ ಇವೇಡ್ ಮಾಡ್ತಾರೆ. ಸೊ ಇನ್ ಡಿಸ್ಹಾನೆಸ್ಟ್ means. ಸೊ ಲೆಟ್ ಅಸ್ ಸಿ ಸಮ್ ಆಫ್ ವಿಚ್. ಅಂದರೆ ಕೆಲವೊಂದು ಆ್ಯಕ್ಟಿವಿಟೀಸ್ ಅಂದರೆ ಟ್ಯಾಕ್ಸ್ ಇವೇಷನ್ ಹೇಗಾಗುತ್ತೆ ಅನ್ನೋದನ್ನ ನೋಡೋಣ. ಡೆಲಿಬರೇಟ್ಲಿ ಸಪ್ರೆಸಿಂಗ್ ದ ಇನ್ಕಮ್ ಬೈ ಇನ್ಫ್ಲೇಟಿಂಗ್ ದ ಎಕ್ಸ್ಪೆಂಡಿಚರ್. ಅಂದರೆ ಬೇಕು ಅಂತ ನಾವು ಇನ್ಕಮ್ನ ಕಡಿಮೆ ತೋರಿಸ್ತೀವಿ. ಹೇಗೆ? ಎಕ್ಸ್ಪೆಂಡಿಚರ್ಸ್ನ ಜಾಸ್ತಿ ತೋರಿಸೋದ್ರ ಮೂಲಕ. ಎಕ್ಸ್ಪೆಂಡಿಚರ್ಸ್ ಅಲ್ಲಿ ಆಗದೆ ಹೋದರೂ ಅದನ್ನು ತೋರಿಸಿ ಇನ್ಕಮ್ಸ್ನ ಕಡಿಮೆ ಮಾಡೋದು. ದೆನ್ ಕನ್ಸೀಲ್ಮೆಂಟ್ ಆಫ್ ಇನ್ಕಮ್ ಆರ್ ಶೋಯಿಂಗ್ ಲೋಯರ್ ದ್ಯಾನ್ ದಿ ಆ್ಯಕ್ಚುಯಲ್ ಇನ್ಕಮ್. ಕನ್ಸೀಲ್ಮೆಂಟ್ ಆಫ್ ಇನ್ಕಮ್ ಅಂದರೆ ಇಟ್ ಈಸ್ ಹೈಡಿಂಗ್. ನಾವು ಕೆಲವೊಂದು ಇನ್ಕಮ್ಸ್ನ ತೋರಿಸದೆ ಹಾಗೇ ಬಿಟ್ಬಿಡೋದು, ಅಥವಾ ಆ್ಯಕ್ಚುಲ್ ಇನ್ಕಮ್ಗಿನ್ನ ಕಡಿಮೆ ಇನ್ಕಮ್ ತೋರಿಸಿದ್ರೆ ಅದು ಕೂಡ ಟ್ಯಾಕ್ಸ್ ಇವೇಷನ್ ಆಗುತ್ತೆ. ದೆನ್ ರೆಸಾರ್ಟಿಂಗ್ ಟು ವೇರಿಯಸ್ ಟೈಪ್ಸ್ ಆಫ್ ಡೆಲಿಬರೇಟ್ ಮ್ಯಾನಿಪುಲೇಷನ್ಸ್. ಅಂದರೆ ಕೆಲವೊಂದು ಮ್ಯಾನಿಪುಲೇಷನ್ಸ್ ಮಾಡೋದು, ಅಂದರೆ ಚೇಂಜಸ್ ಮಾಡೋದು. ಈಗ ಎಕ್ಸ್ಪೆಂಡಿಚರ್ಸ್ 10,000 ಇರೋ ಕಡೆ 50,000 ತೋರಿಸೋದು, ಅಥವಾ ಇನ್ಕಮ್ 50,000 ಇರೋ ಕಡೆ 5,000 ತೋರಿಸೋದು. ಈ ಥರ ಚೇಂಜಸ್ ಮಾಡಿದಾಗ ಅದನ್ನು ಮ್ಯಾನಿಪುಲೇಷನ್ಸ್ ಅಂತ ಹೇಳ್ತೀವಿ. ದೆನ್
ಫಾಲ್ಸಿಫಿಕೇಷನ್ ಆಫ್ ಅಕೌಂಟ್ಸ್ನ ತಪ್ಪಾಗಿ ತೋರಿಸಿದ್ರೆ. ದೆನ್ ಕಾನ್ಷಿಯಸ್ ವೈಲೇಷನ್ ಆಫ್ ರೂಲ್. ಕಾನ್ಷಿಯಸ್ ವೈಲೇಷನ್ ನಿಮಗೆ ಗೊತ್ತು ಇದು ರೂಲ್, ಇದನ್ನು ಬ್ರೇಕ್ ಮಾಡಬಾರ್ದು ಅಂತ, ಆದರೂ ಕೂಡ ಅದನ್ನು ಬ್ರೇಕ್ ಮಾಡಿದ್ರೆ ಅದು ಕೂಡ ಟ್ಯಾಕ್ಸ್ ಇವೇಷನ್ ಆಗುತ್ತೆ. ಅಂದರೆ ಈಗ ನಾವು ತಪ್ಪಾಗಿ ಯಾವುದೇ ಅಕೌಂಟ್ಸ್ನ ತೋರಿಸಂಗಿಲ್ಲ, ಆದರೂ ನೀವು ತಪ್ಪಾಗಿ ತೋರಿಸ್ತೀನಿ ಅಂದರೆ ಇಟ್ ಈಸ್ ಕಾನ್ಷಿಯಸ್ ವೈಲೇಷನ್ ಆಫ್ ರೂಲ್. ಸೊ ಇದನ್ನೆಲ್ಲ ನಾವು ಟ್ಯಾಕ್ಸ್ ಇವೇಷನ್ ಅಂತ ಹೇಳ್ತೀವಿ. ಅಂದರೆ ಡೆಲಿಬರೇಟ್ಲಿ ಸಪ್ರೆಸಿಂಗ್ ದ ಇನ್ಕಮ್, ದೆನ್ ಕನ್ಸಿಲ್ಮೆಂಟ್ ಆಫ್ ಇನ್ಕಮ್, ದೆನ್ ಮ್ಯಾನಿಪುಲೇಷನ್ಸ್ ಮಾಡಿದ್ರೆ, ದೆನ್ ಫಾಲ್ಸಿಫಿಕೇಷನ್ ಆಫ್ ಅಕೌಂಟ್ಸ್, ದೆನ್ ಕಾನ್ಷಿಯಸ್ ವೈಲೇಷನ್ ಆಫ್ ರೂಲ್. ದೆನ್ ನೆಕ್ಸ್ಟ್ ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್ ಫಾರ್ ಟ್ಯಾಕ್ಸ್ ಇವೇಷನ್. ಸೊ ಹಂಗಾದ್ರೆ ಟ್ಯಾಕ್ಸ್ ಇವೇಷನ್ ಅಂದರೆ ಏನು ಅನ್ನೋದು ನಿಮಗೆ ಅರ್ಥ ಆಯಿತು. ಸೊ ಈಗ ಎಕ್ಸಾಂಪಲ್ಸ್ ನೋಡೋಣ, ಇನ್ನೂ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ ಎಕ್ಸಾಂಪಲ್ಸ್ ನೋಡಿದ್ರೆ. ಫಾರ್ ಎಕ್ಸಾಂಪಲ್, ಕ್ಲೈಮಿಂಗ್ ಅನ್ಸ್ಪೆಂಟ್ ಎಕ್ಸ್ಪೆನ್ಸಸ್. ಈಗ ಕೆಲವೊಂದು ಎಕ್ಸ್ಪೆನ್ಸಸ್ನ ನಾವು ಮಾಡೇ ಇಲ್ಲ, ಆದರೂ ಕೂಡ ಅದನ್ನು ಎಕ್ಸ್ಪೆನ್ಸಸ್ ಅಂತ ತೋರಿಸೋದು. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಸ್ಯಾಲ್ರಿ ಹೇಳಿದೆ, ಸ್ಯಾಲ್ರಿ ಈಗ ಕೊಟ್ಟಿರೋದೇ ನೀವು 10,000, ಅದನ್ನು 50,000 ಅಂತ ತೋರಿಸಿರ್ತೀರ, ಅದು ಕ್ಲೈಮಿಂಗ್ ಅನ್ಸ್ಪೆಂಟ್ ಎಕ್ಸ್ಪೆನ್ಸಸ್ ಅನ್ನೋ ಥರನೇ ಆಗುತ್ತೆ. ದೆನ್ ಯಾವುದೋ ಎಕ್ಸ್ಪೆಂಡಿಚರ್, ಈಗ ಸ್ಟೇಷನರಿ, ಪ್ರಿಂಟಿಂಗು, ಇದೆಲ್ಲ ಕಡಿಮೆ, ನೀವು ತೊಗೊಂಬಂದಿರೋ ಐಟಮ್ ಕಡಿಮೆ, ಬಟ್ ಅಲ್ಲಿ ಜಾಸ್ತಿ ಅಂತ ತೋರಿಸೋದು. ದೆನ್ ಶೋಯಿಂಗ್ ಬ್ಯಾಡ್ ಡೆಟ್ಸ್ ಆ್ಯಂಡ್ ಲಾಸಸ್ ವಿಚ್ ಹಿ ಹ್ಯಾಸ್ ನಾಟ್ ಆ್ಯಕ್ಚುಲಿ ಇನ್ಕರ್ಡ್. ಬ್ಯಾಡ್ ಡೆಟ್ಸ್ ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ. ಸೊ ನಮಗೆ ಅಮೌಂಟ್ ಯಾವುದು ಬರಲ್ಲ, ಈಗ ಕೊಟ್ಟಿರ್ತೀವಿ ಬಟ್ ಅದು ಬರಲ್ಲ ಅಂತ ಆದಾಗ ಅದನ್ನ ಬ್ಯಾಡ್ ಡೆಟ್ಸ್ ಅಂತ ನಾವು ಹೇಳ್ತೀವಿ. ಬಟ್ ಇಲ್ಲಿ ಬರಲ್ಲ ಅನ್ನೋದು ಅಸಂಪ್ಷನ್ ಅಷ್ಟೇ. ಸೊ ಅದನ್ನು ಜಾಸ್ತಿ ತೋರಿಸ್ಬಿಡ್ತೀವಿ. ಈಗ ಬ್ಯಾಡ್ ಡೆಟ್ಸ್ ನಮಗಿಷ್ಟು ಬಂದೇ ಇಲ್ಲ ಅಂತ ನೀವು ಜಾಸ್ತಿ ತೋರಿಸಿದಾಗ ಆಗಲೂ ಕೂಡ ನಮ್ಮ ಇನ್ಕಮ್ಮು ಕಡಿಮೆ ಆಗೋಗುತ್ತೆ. ದೆನ್ ನಾಟ್ ರೆಕಾರ್ಡಿಂಗ್ ದ ಸೇಲ್ಸ್ ವಿತ್ ದ ಇಂಟೆನ್ಷನ್ ಆಫ್ ಸಪ್ರೆಸಿಂಗ್ ದ ಇನ್ಕಮ್. ಸೊ ಕೆಲವೊಂದು ಸೇಲ್ಸ್ನ ನಾವು ತೋರಿಸೋದೇ ಇಲ್ಲ, ಇನ್ಕಮ್ನ ಕಡಿಮೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ. ಈಗ ಲಾಸ್ಟ್ ಮಂತಲ್ಲಿ ನವೆಂಬರಲ್ಲಿ ನಮಗೆ ಒಂದು 5 lakhs ಇನ್ಕಮ್ ಬಂದಿದೆ ಸೇಲ್ಸಿಂದ, ಆದರೆ ನಾವು ತೋರಿಸಿರೋದೇ 2 lakhs. ಆ ಥರ ಮಾಡಿದಾಗ ಅದು ಕೂಡ ಟ್ಯಾಕ್ಸ್ ಇವೇಷನ್ ಆಗುತ್ತೆ. ದೆನ್ ಕ್ಲೈಮಿಂಗ್ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಹ್ಯಾಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ಈಗ ನಿಮಗೆ ಗೊತ್ತಿದೆ ಕಂಪನಿ ಅಂತ ಇದ್ಮೇಲೆ ಕೆಲವೊಂದು ಓನರ್ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಕೂಡ ಮಾಡ್ತಾರೆ, ಲೈಕ್ ಡ್ರಾಯಿಂಗ್ಸ್ ಎಲ್ಲರೂ ಕೇಳಿದ್ದೀರಾ. ಸೊ ಆ್ಯಕ್ಚುಲಿ ಡ್ರಾಯಿಂಗ್ಸ್ ಈಸ್ ಅ ಡಿಸಲೋಡ್ ಎಕ್ಸ್ಪೆನ್ಸಸ್ ಅನ್ನೋದು ನಿಮಗೆ ಗೊತ್ತಿದೆ. ಆ ಡ್ರಾಯಿಂಗ್ಸ್ನ ನಾವು P&L ಅಕೌಂಟಲ್ಲಿ ತೋರಿಸಂಗಿಲ್ಲ ಟ್ಯಾಕ್ಸ್ ಪರ್ಪಸ್ಗೆ. ಆದರೆ ಸೊ ತೋರಿಸಂಗಿಲ್ಲ, ಅದರಿಂದ ಏನು ಮಾಡ್ತಾರೆ, ಪರ್ಸ್ನಲ್ ಎಕ್ಸ್ಪೆನ್ಸಸ್ನ ಯಾವುದಾದ್ರು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತಲೇ ಆ್ಯಡ್ ಮಾಡಿ ತೋರಿಸ್ಬಿಟ್ರೆ ದಟ್ ಈಸ್ ಆಲ್ಸೋ ಟ್ಯಾಕ್ಸ್ ಇವೇಷನ್. ದೆನ್ ಶೋಯಿಂಗ್ ಬೋಗಸ್ ಡೊನೇಷನ್ ಟು ಕ್ಲೈಮ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G. ಸೊ ಬೋಗಸ್ ಡೊನೇಷನ್ಸ್, ಆ್ಯಕ್ಚುಲಿ ನಾವು ಡೊನೇಷನ್ ಕೊಟ್ಟೇ ಇಲ್ಲ, ಆದರೂ ಅದನ್ನು ಡೊನೇಷನ್ ಅಂತ ನೀವು ತೋರಿಸ್ಕೊಂಡ್ರೆ ಆಗ ಅದು ಕೂಡ ಟ್ಯಾಕ್ಸ್ ಇವೇಷನ್ ಆಗುತ್ತೆ. ಕನ್ಸೀಲಿಂಗ್ ದ ಕ್ಯಾಪಿಟಲ್ ಗೇನ್ಸ್. ಸೊ ಕ್ಯಾಪಿಟಲ್ ಗೇನ್ಸ್ನ ನಾವು ಮುಚ್ಚಿಡೋದು, ತೋರಿಸೋದೇ ಇಲ್ಲ. ಈಗ ಒಂದು ಕಂಪನಿ ಅಂದಮೇಲೆ ಕ್ಯಾಪಿಟಲ್ ಗೇನ್ಸ್ ಕೂಡ ಬರುತ್ತೆ. ಈಗ ಅವ್ರ ಹತ್ರ ಇರೋ ಯಾವುದೋ ಒಂದು ಮೆಷಿನರಿ ಸೇಲ್ ಮಾಡಿದ್ರು ಅಂದ್ಕೊಳ್ಳಿ. ಸೊ ಮೆಷಿನರಿ ಸೇಲ್ ಮಾಡಿದಾಗ ಅವ್ರಿಗೆ ಯೂಶ್ವಲಿ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಆದರೆ ಆ ರೀತಿ ಒಂದು ಕ್ಯಾಪಿಟಲ್ ಗೇನ್ನ ಅವರು ಕ್ರೆಡಿಟ್ಸಲ್ಲಿ ತೋರಿಸ್ದೇ ಹೋದರೆ ಇಟ್ ಈಸ್ ಕನ್ಸೀಲಿಂಗ್ ದ ಕ್ಯಾಪಿಟಲ್ ಗೇನ್ಸ್, ಅದರಿಂದ ಟ್ಯಾಕ್ಸ್ ಇವೇಷನ್ ಆಗುತ್ತೆ. ದೆನ್ ನಾಟ್ ಶೋಯಿಂಗ್ ದ ಬೆನಾಮಿ ಟ್ರಾನ್ಸಾಕ್ಷನ್ಸ್. ಸೊ ಬೇನಾಮಿ ಟ್ರಾನ್ಸಾಕ್ಷನ್ಸ್ ಅಂತ ನೀವೆಲ್ಲ ಕೇಳಿರ್ತೀರ. ಸೊ ಇಲ್ಲಿ ಬೇನಾಮಿ ಟ್ರಾನ್ಸಾಕ್ಷನ್ಸ್ ಅಂದರೆ ಈಗ ಒಬ್ಬರು ಹೆಸರಲ್ಲಿ ಇರೋಂಥ ಆಸ್ತಿನ ಇನ್ನೊಬ್ಬರ ಹೆಸರಲ್ಲಿ ಜಸ್ಟು ತೋರಿಸ್ಕೊಳ್ಳೋದಷ್ಟೇ, ಆದರೆ ಎಲ್ಲ ಬೆನಿಫಿಟ್ಸನ್ನು ಫಸ್ಟ್ ಪರ್ಸನ್ ತಗೋತಾ ಇರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಅಥವಾ ನಿಮ್ಮ ರಿಲೇಟಿವ್ ಯಾರೇ ಅಂದ್ಕೊಳ್ಳಿ. ಸೊ ಈಗ ನಿಮ್ಮ ಮನೇಲಿ ಯಾರೋ ಒಬ್ಬರ ಹೆಸರಲ್ಲಿ ಮನೆ ಇದೆ, ಓಕೆ. ಸೊ ಮನೆ ಇದೆ, ಅದನ್ನು ಬಾಡಿಗೆ ಕೊಟ್ಟಿದ್ದೀರಾ. ಸೊ ಮನೆ ಯಾರ ಹೆಸರಲ್ಲಿದೆ, ಈಗ ನಿಮ್ಮ ಮನೆಯಲ್ಲೇ ಇರೋವಂಥ ಇನ್ನೊಬ್ಬರು ಹೆಸರಿಗೆ ಮನೇನ ಮಾಡಿಸಿರ್ತೀರ, ಓಕೆ. ಫಾರ್ ದ ಬೆಸ್ಟ್ ಎಕ್ಸಾಂಪಲ್, ಈಗ ಫಾದರ್ ಇನ್ ಲಾ ಆ್ಯಂಡ್ ಡಾಟರ್ ಇನ್ ಲಾ ತೊಗೊಂಡ್ರೆ, ನಾವೀಗ ಮಾವನ ಹೆಸರಲ್ಲಿ ಆ್ಯಕ್ಚುಲಿ ಮನೆ ಇದೆ, ಆದರೆ ಅದನ್ನು ಮೇನ್ಲಿ ಟು ಇವೇಡ್ ಟ್ಯಾಕ್ಸ್ನ ಇವೇಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಮನೇನ ಸೊಸೆ ಹೆಸರಲ್ಲಿ ತೋರಿಸೋದು. ಆದರೆ ಎಲ್ಲ ಇನ್ಕಮ್ಮು ತೊಗೋತಾ ಇರೋದು ಮಾವನೇ, ಅಂದರೆ ಫಾದರ್ ಇನ್ ಲಾ ಎಲ್ಲ ಇನ್ಕಮ್ಸು ತೊಗೋತಾ ಇರ್ತಾರೆ, ರೆಂಟ್ ಎಲ್ಲ, ಆದರೆ ಅದು ಹೆಸ್ರಿಗೆ ಮಾತ್ರ ಸೊಸೆ ಹೆಸರಲ್ಲಿ ಇರುತ್ತೆ. ಸೊ ಈ ಥರ ಮಾಡಿದಾಗ ದಿಸ್ ಈಸ್ ಕಾಲ್ಡ್ ಬೇನಾಮಿ ಟ್ರಾನ್ಸಾಕ್ಷನ್ಸ್. ಇದು ಗೊತ್ತಾಗೋವರೆಗೂ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಗೊತ್ತಾದರೆ ಆಗ ಅದಕ್ಕೆ ತಕ್ಕಂಥ ಪನಿಷ್ಮೆಂಟ್ಸ್ ಆಗುತ್ತೆ. ಸೊ ಇದು ಕೂಡ ಟ್ಯಾಕ್ಸ್ ಇವೇಷನ್ ಆಗುತ್ತೆ. ಸೊ ದೀಸ್ ಡಿವೈಸಸ್ ಆರ್ ಅನ್ಎಥಿಕಲ್ ಆ್ಯಂಡ್ ದ ಕೋರ್ಟ್ಸ್ ಕಂಡೆಮ್ ದೆಮ್. ಸೊ ಈ ಥರ ಆ್ಯಕ್ಟಿವಿಟೀಸ್ನ ಮಾಡಿದರೆ ಅದು ಅನ್ಎಥಿಕಲ್ ಆಗುತ್ತೆ, ಅದು ಸಿಗಾಕೊಂಡಾಗ ಆಗ ಕೋರ್ಟ್ ಕಂಡೆಮ್ ಮಾಡುತ್ತೆ. ಸೊ ಇವೇಷನ್ ಒನ್ಸ್ ಪ್ರೂವ್ಡ್ ಈಸ್ ಪನಿಷಬಲ್ ಅಂಡರ್ ದ ರಿಲೆವೆಂಟ್ ಲಾಸ್.
ಇವೇಷನ್ ಯಾರೇ ಮಾಡಿದ್ರು ಅಂದರೆ ಅದು ಪನಿಷೇಬಲ್ ಆಗುತ್ತೆ. ಅಂದರೆ ಸಮ್ಟೈಮ್ಸ್ ಪೆನಲ್ಟಿ ಹಾಕ್ಬೋದು, ಅಥವಾ ಪೀನಲ್ ಇಂಟ್ರೆಸ್ಟ್ ಹಾಕ್ಬೋದು, ಅಥವಾ ಸಮ್ಟೈಮ್ಸ್ ಪ್ರಾಸಿಕ್ಯೂಷನ್ಸ್ ಅಂದರೆ ನೀವು ಜೈಲ್ ಅಂದರೆ ಯಾರು ಅದನ್ನು ಟ್ಯಾಕ್ಸ್ ಇವೇಷನ್ ಮಾಡ್ತಾರೆ ಅವರು ಜೈಲಿಗೆ ಹೋಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಟ್ಯಾಕ್ಸ್ ಅವಾಯ್ಡೆನ್ಸ್ ಅನ್ನೋದು, ಟ್ಯಾಕ್ಸ್ ಅವಾಯ್ಡೆನ್ಸ್ ಈಸ್ ಲೀಗಲ್ ಬಟ್ ಅನ್ಎಥಿಕಲ್ ಆಗುತ್ತೆ. ಅಂದರೆ ಟ್ಯಾಕ್ಸ್ ಅವಾಯ್ಡೆನ್ಸಲ್ಲಿ ನಾವು ಲೂಪ್ ಹೋಲ್ಸ್, ಲಾಲಿ ಏನು ಲೂಪ್ ಹೋಲ್ಸ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಟ್ಯಾಕ್ಸ್ನ ರೆಡ್ಯೂಸ್ ಮಾಡ್ಕೋತೀವಿ, ಆದರೂ ಅದು ಲೀಗಲ್ಲೇ ಆಗಿರುತ್ತೆ. ಆದರೆ ಟ್ಯಾಕ್ಸ್ ಇವೇಷನಲ್ಲಿ ನಾವು ಲಾನೇ ಬ್ರೇಕ್ ಮಾಡ್ತೀವಿ. ಅಂದರೆ ಆ್ಯಕ್ಚುಲಿ ಅದನ್ನ ಮಾಡಬಾರ್ದು, ಅದನ್ನು ನಾವು ಮಾಡ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟೇಷನ್ಸ್ ತಪ್ಪಾಗಿ ತೋರಿಸೋದು, ಅಕೌಂಟ್ಸ್ ತಪ್ಪಾಗಿ ಮಾಡೋದು, ಇದನ್ನೆಲ್ಲ ಮಾಡಿದಾಗ ಅದು ಟ್ಯಾಕ್ಸ್ ಇವೇಷನ್ ಆಗೋಗುತ್ತೆ. ಸೊ ಒನ್ಸ್ ಟ್ಯಾಕ್ಸ್ ಇವೇಷನ್ ಏನಾದ್ರು ಪ್ರೂವ್ ಆದರೆ ಆಗ ಅದಕ್ಕೆ ತಕ್ಕಂಥ ಪನಿಷ್ಮೆಂಟ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಬಟ್ ಇನ್ ಸಮ್ಟೈಮ್ಸ್ ಕೆಲವೊಂದು ಸಿಚುವೇಷನ್ಸಲ್ಲಿ ಟ್ಯಾಕ್ಸ್ ಅವಾಯ್ಡೆನ್ಸ್ ಕೂಡ ಇವೇಷನ್ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಅದಕ್ಕೆ ಒಂದು ಫೇಮಸ್ ಕೇಸ್ ಇದೆ, ಮೆಕ್‌ಡುವೆಲ್ಸ್ ಕೇಸ್ ಅಂತ. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಿದೆ ಮೆಕ್‌ಡುವೆಲ್ಸ್ ಕೇಸ್ ಅನ್ನೋದನ್ನ. ಆಗ ನಿಮಗೆ ಏನು ಡಿಫ್ರೆನ್ಸ್ ಅಂದರೆ ಟ್ಯಾಕ್ಸ್ ಇವೇಷನ್ಗೂ ಅವಾಯ್ಡೆನ್ಸು ಏನು ಅನ್ನೋದು ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು.